ಸೇವೆ ಮಾಡು. ನೀವು ಕೆಲವು ಬಾಗಿಲು ಇದುವರೆಗೂ ತೆರೆದಿಲ್ವಲ್ಲ, ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ, ಆಮೆನ್. ಕರ್ತನ ದೂತನು ಆ ಬಾಗಿಲನ್ನು ತೆರೆದನು. 20ನೇ ವಾಕ್ಯ ಓದ್ತಿವೆ. 20ನೇ ವಾಕ್ಯದಲ್ಲಿ ಸೇವೆ ಮಾಡುವ ಎಲ್ಲಿ ಅವರನ್ನ ಹಿಡಿದು ಸೆರೆಮನೆಗೆ ಹಾಕಿದ್ರು. ನಮ್ಮ ದೇವರ ವಿಶೇಷ ಕಾರ್ಯ ನೋಡ್ರಿ. ಯಾವ ಸ್ಥಳದಲ್ಲಿ ಹಿಡಿದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿದ್ರು, ಮತ್ತೆ ಓಡಿ ಹೋಗಿ ಅಂತ ಹೇಳಿಲ್ಲ ದೇವರು. ಅದೇ ಸಭೆಗೆ ಹೋಗ್ರಿ. ಎಲ್ಲಿ ಅವಮಾನ ಪಟ್ರು, ಎಲ್ಲಿ ಸೋತು ಹೋದ್ರು, ಎಲ್ಲಿ ಸೇವೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರು, ಎಲ್ಲಿ ಜನರು ನಮ್ಮನ್ನು ಅಂಗೀಕರಿಸಲಿಲ್ಲ ಅಂತ ಹೇಳಿದ್ರು, ಎಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂತ ಹೇಳಿದ್ರು, ಅದೇ ಸ್ಥಳಕ್ಕೆ ಹೋಗ್ರಿ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ವಿಶೇಷವಾಗಿ ದೇವರ ಸೇವೆಯನ್ನ ಮಾಡುವ ಪ್ರತಿಯೊಬ್ಬರಿಗೋಸ್ಕರ ದೇವರು ಇಂಥ ಬಾಗಿಲನ್ನು ತೆರೆಯುತ್ತಾನೆ. ಕಾರಣ ಇವರನ್ನ ಸೆರೆಮನೆಯಲ್ಲಿ ಹಾಕಿ ಕಾವಲಾರಲ್ಲಿಟ್ಟು ಅವ್ರನ್ನ ಕಾಯುವಂತೆ ಮಾಡಿದ್ರು.